ಹುಟ್ಟಿದ ಮನೆ ತವ್ರ ಮನೆ, ಮದ್ವೆಗೆ ಹೋದ್ಮೇಲೆ ಗಂಡನ ಮನೆ, ಹಾಗಾದ್ರೆ ನನ್ನ ಮನೆ ಯಾವುದು? ಒಂದು ಹೆಣ್ಣು ಹುಟ್ಟಿದ್ಮೇಲೆ ಅವಳಿಗೆ ಹೇಳೋದು ಹೇಗೆ ಅವ್ರ ತವ್ರ ಮನೆ ಇದು ನಮ್ಮ ಮನೆ, ನೀನ್ ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತ ರೂಲ್ಸ್ ಅಂಡ್ ಕಂಡೀಷನ್. ಸರಿ, ಹಾಗಾದ್ರೆ ನಾನು ಮದ್ವೆಗೆ ಹೋದ್ಮೇಲೆ ಆದ್ರೂ ಗಂಡನ ಮನೆಯಲ್ಲಿ ನಾನು ಹ್ಯಾಪಿಯಾಗಿ ನನಗೆ ಏನು ಇಷ್ಟ ಅದನ್ನ ಮಾಡ್ಬೋದು ಅಂತ ಅನ್ಕೋತಾಳೆ. ಮದ್ವೆಗೆ ಹೋದ್ಮೇಲೆ ಗಂಡನ ಮನೆಯಲ್ಲಿ ಇದು ನಿನ್ ಮನೆ ಅಲ್ಲ, ನಿನ್ ತವ್ರ ಮನೆ ಅಲ್ಲ, ನಿನ್ಗೆ ಹೇಗ್ ಬೇಕೋ ಹಾಗಿರೋದಕ್ಕೆ ಇದು ನಿನ್ ಗಂಡನ ಮನೆ, ನಾವ್ ಹೇಗೆ ಹೇಳ್ತೀವೋ ಹಾಗೆ ಇರ್ಬೇಕು ಅಂತ ಹೇಳ್ತಾರೆ. ಆ ಹೆಣ್ಣು ಕೊನೆಗೆ ತವ್ರ ಮನೆಗೂ ಸೇರಿದೆ, ಗಂಡನ ಮನೆಗೂ ಸೇರಿದೆ, ಟೋಟಲ್ ಆಗಿ ಕನ್ಫ್ಯೂಷನ್ ಅಲ್ಲಿ ತನ್ನ ಜೀವನನ ಕಳೀತಾ ಹೋಗ್ತಾಳೆ. ಒಬ್ಬ ಹೆಣ್ಮಗಳು ಅವಳು ಚಿಕ್ಕವಳಿದ್ದಾಗಿಂದನು ದೊಡ್ಡೋಳಾಗೋವರೆಗೂ ಅವಳಿಗೆ ಹೇಳ್ಕೊಡೋದು, ಅವಳು ಎಷ್ಟೇ ದೊಡ್ಡೋಳಾದ್ರೂ ಹಣ್ಣು ಮುದುಕಿ ಆದ್ರೂ ಅವಳಿಗೆ ಹೇಳ್ಕೊಡೋದು ಕೊನೆಯವರೆಗೂ ಬೇರೆಯವ್ರ ಖುಷಿಗೋಸ್ಕರ ಅಂಡ್ ಮನೆಯವ್ರ ಖುಷಿಗೋಸ್ಕರನೇ ಬದುಕಬೇಕು, ನಿನ್ ಖುಷಿಗೋಸ್ಕರ ನೀನ್ ಏನು ಮಾಡಬಾರ್ದು ಅಂತ. ಅಪ್ಪಿ ತಪ್ಪಿ ಏನಾದ್ರೂ ನಮ್ ಖುಷಿಗೋಸ್ಕರ ನಮಗೆ ಎಲ್ಲಿ ಖುಷಿ ಸಿಗುತ್ತೋ ಅದ್ರಲ್ಲಿ ಏನಾದ್ರೂ ಒಂದ್ ಕೆಲಸ ಮಾಡಿದ್ರೆ ಕೊನೆಗೆ ಸಿಗೋದು ಹೆಣ್ಣಿಗೆ ಒಂದೇ ಪಟ್ಟ, ಅವಳು ಸರಿ ಇಲ್ಲ ಅಂತ. ಜೀವನ ಪೂರ್ತಿ ಇದೇ ಕನ್ಫ್ಯೂಷನ್ ಅಲ್ಲಿ, ಇದೇ ಮೈಂಡ್ ಸ್ಟೇಟಸ್ ಅಲ್ಲಿ ಬೆಳೆದಿರುವಂತ ಹೆಣ್ಮಕ್ಳು ನೆಕ್ಸ್ಟ್ ಅವ್ರ ಮಕ್ಕಳನ್ನ, ಅವ್ರ ಸೊಸೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಚಿಕ್ಕ ವಯಸ್ಸಿಂದ ಹೇಗ್ ಬೆಳೆದ್ ಬಂದ್ರು ಅನ್ನೋದನ್ನ ಮರ್ತೆ ಹೋಗ್ತಾರೆ. ನನ್ ಮಕ್ಳು ನನ್ ಸೊಸೆದಿರು ನನ್ ತರ ಬೆಳಿಬಾರ್ದು, ಅವ್ರಿಗೆ ಫ್ರೀ ಆಗಿ ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಕೂಡ ಇಡಲ್ಲ. ಎಲ್ಲಾ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತಲ್ಲ, ಕೆಲವೊಬ್ರು ಮಾತ್ರ ಹೀಗಿರ್ತಾರೆ. ಅವ್ರ ಡ್ರಾಮನ್ನ, ಅವ್ರ ಕಂಡೀಷನ್ ನ ಬೇರೆ ಹೆಣ್ಮಗು ಮೇಲೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನನ್ ಸ್ಟೋರಿ ಆಗಿಲ್ದೇ ಇರ್ಬೋದು, ಬಟ್ ಎಷ್ಟೋ ಹೆಣ್ಮಕ್ಳು ಕತೆ ಇದು. ಮುಂದೇನಾದ್ರೂ ಒಂದ್ ಹೆಣ್ಣಿನ ಬಗ್ಗೆ ಯೋಚನೆ ಮಾಡಿ ಅವಳ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಅವಳ ಖುಷಿಗೋಸ್ಕರ ಬದುಕೋಣ ಅಂತ ಹೇಳಿ, ಹೆಣ್ಮಗು ಹುಡ್ತು ಅಂತ ಹೀಯಾಳ್ಸೋ ಈ ಪ್ರಪಂಚದಲ್ಲಿ ಹೆಣ್ಮಗು ಹುಡ್ತಲ್ಲ ಅಂತ ಖುಷಿ ಪಡೋ ಜನಗಳ ರೀತಿ ನಾವು ಹಾಕ್ಬೇಕು. ಫಸ್ಟ್ನೇ ಪಾಪು ಗಂಡ್ ಪಾಪು ಆದ್ರೆ ಹೇ ಗಂಡ್ ಪಾಪು ಆಯ್ತಂತ ಎಲ್ಲ ಸಂಭ್ರಮಿಸೋದೇ ಜಾಸ್ತಿ. ಅದೇ ಫಸ್ಟ್ನೇ ಪಾಪು ಹೆಣ್ ಪಾಪು ಆದ್ರೆ ಎರಡನೇ ಪಾಪು ಗಂಡ್ ಪಾಪು ಆಗುತ್ತೆ ಬಿಡು ಅಂತ ಹೇಳಿ ಮ್ಯಾನೇಜ್ ಮಾಡ್ಬಿಡ್ತಾರೆ. ಹೆಣ್ಮಗು ಆದ್ರೇನು ಹೆಣ್ಮಗು ಆದ್ರೇನು, ತಾಯಿಗೆ ಹೆಣ್ಣು ಗಂಡು ಎರಡು ಒಂದೇ ಅಲ್ವಾ. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬ ತಾಯಿಗೆ ಹೆಣ್ಪಾಪು ಅಂದ್ರೇನೆ ಜಾಸ್ತಿ ಪ್ರೀತಿ ಅಂತ ಅನ್ಸುತ್ತೆ. ಹೆಣ್ಮಕ್ಳು ಸುಮ್ನೆ ಎಲ್ರ ಮನೆಯಲ್ಲೂ ಹುಟ್ಟಲ್ಲ. ಯಾರು ಅದೃಷ್ಟವಂತರೋ, ಯಾರು ಹೆಣ್ಣನ್ನ ಚೆನ್ನಾಗಿ ಗೌರವಿಸ್ತಾರೋ ಅಂತವ್ರ ಮನೆಯಲ್ಲಿ ಮಾತ್ರ ಹೆಣ್ಮಕ್ಳು ಜನಿಸೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡೋದು ಹೆಡ್ರ ಬಗ್ಗೆ ನೀವ್ ಯಾರು ತಲೆ ಕೆಡ್ಸ್ಕೊಬೇಡಿ. ಹೆಣ್ಣು ಅಂದ್ರೇನೆ ಪವಿತ್ರ, ಹೆಣ್ಣು ಅಂದ್ರೇನೆ ತ್ಯಾಗಮಯಿ, ಹೆಣ್ಣು ಅಂದ್ರೇನೆ ನೀರು. ಇಂಥ ಪವಿತ್ರವಾದಂತ ಹೆಣ್ಣಿಗೆ ನಾನು ಜನ್ಮ ಕೊಟ್ಟಿದ್ದೀನಲ್ಲ ಅಂತ ಖುಷಿ ಪಡಿ. ದಯವಿಟ್ಟು ಯಾವತ್ತೂ ನನಗೆ ಗಂಡ್ಪಾಪು ಹುಟ್ಟಿಲ್ವಲ್ಲ ಅಂತ ಫೀಲ್ ಆಗ್ಬೇಡಿ. ಮುಂದೊಂದ್ ದಿನ ನಿಮ್ಗೆ ಅನ್ಸುತ್ತೆ ಗಂಡ್ಪಾಪು ಹುಟ್ಟಿದ್ರು ನನಗೆ ಇಷ್ಟೊಂದು ಪ್ರೌಡ್ ಫೀಲ್ ಆಗ್ತಿರ್ಲಿಲ್ಲ ಅಂತ. ಇನ್ ಮುಂದೇನಾದ್ರೂ ಹೆಣ್ಮಕ್ಳನ್ನ ಗೌರವಿಸೋಣ. ಥ್ಯಾಂಕ್ ಯು.